ಫ್ರೆಂಡ್ಸ್, ಶಿವಸಾತ್ವಿಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಜ್ಜಿ ಮಾಡ್ತಿರೋದು ಬಿಸಿಬೇಳೆಬಾತ್ ಪೌಡರ್. ಅಂಗಡಿಗಿಂತ ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದು ಈಸಿ. ಇದು ಹೆಂಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರೋದು 11 ಐಟಮ್ಸ್. ಫಸ್ಟ್ 7 ಲೋಟ ಎಣ್ಣೆ ತಗೊಳ್ಳಿ. ಇದನ್ನು ಪಾತ್ರೆಗೆ ಹಾಕ್ತಿದ್ದಾಳೆ. ಸ್ಪೂನ್ ಗಸಗಸೆ, 20 ಲವಂಗ ತಗೊಳ್ಳಿ, 5 ಪೀಸಸ್ ಚಕ್ಕೆ, 4 ಟೀ ಸ್ಪೂನ್ ಜೀರಿಗೆ, 1 ಲೋಟ ಕಡಲೆಬೇಳೆ, 3/4 ಲೋಟ ಉದ್ದಿನಬೇಳೆ, ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು ಹೀಗೆ ಕರಿಬೇವು ಸೊಪ್ಪು, 100 ಗ್ರಾಮ್ಸ್ ಬ್ಯಾಡಗಿ ಮೆಣಸಿನಕಾಯಿ, 50 ಗ್ರಾಮ್ಸ್ ಗುಂಟೂರು ಮೆಣಸಿನಕಾಯಿ, ಅರ್ಧ ಜಾಕಾಯಿ, ಒಲೆ ಹಚ್ಚಿ ಮೀಡಿಯಂ ಬಾಂಡ್ಲಿ ಇಡಿ. 1 ಲೋಟ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಕಲರ್ ಚೇಂಜ್ ಆಗಬೇಕು. ಅದನ್ನ ಬೇರೆ ಪಾತ್ರೆ ತಗೊಳ್ಳಿ. ನೆಕ್ಸ್ಟು 3/4 ಲೋಟ ಉದ್ದಿನಬೇಳೆ ತಗೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದನ್ನ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ. ನೆಕ್ಸ್ಟು 2 ಲೋಟ ಧನಿಯಾ ಫ್ರೈ ಮಾಡಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವು ಸೊಪ್ಪು ಹಾಕಿ. ಇದನ್ನು ಬೇರೆ ಪಾತ್ರೆಗೆ ಹಾಕಿ. ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಜೊತೆಗೆ ಫ್ರೈ ಮಾಡಿ. ಸ್ವಲ್ಪ ಘಾಟ್ ಬರುತ್ತೆ. ಇದನ್ನು ಬೇರೆ ಪಾತ್ರೆಗೆ ಹಾಕಿ. 4 ಟೀ ಸ್ಪೂನ್ ಜೀರಿಗೆ ತಗೊಳ್ಳಿ. ಇದಕ್ಕೆ 5 ಪೀಸಸ್ ಚಕ್ಕೆ ಹಾಕಿ. 20 ಲವಂಗ ಜಾಕಾಯಿ ಹಾಕಿ. ಸ್ವಲ್ಪ ಹುರಿದ ಮೇಲೆ ಗಸಗಸೆ ಹಾಕಿ. ಅದನ್ನು ಪಕ್ಕಕ್ಕೆ ತೆಗ್ದಿಡಿ. ಈಗ ರೆಡಿ. ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ಳಿ. ಈಗ ಘಮ ಘಮ ಬಿಸಿಬೇಳೆಬಾತ್ ಪೌಡರ್ ರೆಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.